ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಹೆಣ್ಣಿನಾಸೆಗೆ ರಾವಣ ಬಿದ್ದ, ಮಣ್ಣಿನಾಸೆಯಂ ಕೌರವ ಕೆಟ್ಟ. ಹೆಣ್ಣಿನಾಸೆಗೆ ರಾವಣ ಬಿದ್ದ, ಮಣ್ಣಿನಾಸೆಯಂ ಕೌರವ ಕೆಟ್ಟ. ಹೊನ್ನಿನಾಸೆಯಲ್ಲಿ ಮಾನವ ಮಡಿದ, ಹೊನ್ನಿನಾಸೆಯಲ್ಲಿ ಮಾನವ ಮಡಿದ. ಹೊನ್ನು ಮಣ್ಣು ಸಮವೆಂದವ ಗೆದ್ದ ರಾಮಕೃಷ್ಣ. ಅವನೇ ರಾಮಕೃಷ್ಣ, ರಾಮಕೃಷ್ಣ, ಅವನೇ ರಾಮಕೃಷ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಕಾಮದಿಂಬಾಲಿಯು ಮೃತ್ಯುವ ಪಡೆದ, ಕಾಂಚನ ವಶದಿಂ ಪ್ರಸೇನನು ಮಡಿದ. ಕಾಮದಿಂಬಾಲಿಯು ಮೃತ್ಯುವ ಪಡೆದ, ಕಾಂಚನ ವಶದಿಂ ಪ್ರಸೇನನು ಮಡಿದ. ಕಾಮ ಕಾಂಚನದ ತ್ಯಾಗವ ಗೈದ, ಕಾಮ ಕಾಂಚನದ ತ್ಯಾಗವ ಗೈದ. ಪರಮಹಂಸ ಗುರುದೇವನಾದ ರಾಮಕೃಷ್ಣ. ಅವನೇ ರಾಮಕೃಷ್ಣ, ರಾಮಕೃಷ್ಣ, ಅವನೇ ರಾಮಕೃಷ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಸತ್ಯಕ್ಕಾಗಿ ತನ್ನೆಲ್ಲವ ತೊರೆದ, ಸತ್ಯವಾದಿ ಹರಿಶ್ಚಂದ್ರನು ಮೆರೆದ. ಸತ್ಯಕ್ಕಾಗಿ ತನ್ನೆಲ್ಲವ ತೊರೆದ, ಸತ್ಯವಾದಿ ಹರಿಶ್ಚಂದ್ರನು ಮೆರೆದ. ಸತ್ಯವೆತಪವು ಕಲಿಯಲಿ ಎಂದ, ಸತ್ಯವೆತಪವು ಕಲಿಯಲಿ ಎಂದ. ಸತ್ಯಾವತಾರ ಗುರು ಮಹಾರಾಜ ರಾಮಕೃಷ್ಣ. ಅವನೇ ರಾಮಕೃಷ್ಣ, ರಾಮಕೃಷ್ಣ, ಅವನೇ ರಾಮಕೃಷ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಅತಿಯಾಸೆಯ ಶತ್ರುವು ಕೇಳಣ್ಣ. ರಾಮಕೃಷ್ಣರ ಕೃಪಾ ಕರುಣ ಸಿಂಧು, ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ರಾಮಕೃಷ್ಣರ ಕೃಪಾ ಕರುಣ ಸಿಂಧು, ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ಆರ್ತ ಜನರ ಆರ್ತನಾದವನಳಿಸುವಳು, ಭೀತ ಜನಕ್ಕೆ ನಿರ್ಭೀತಿಯ ಗಳಿಸುವಳು. ಆರ್ತ ಜನರ ಆರ್ತನಾದವನಳಿಸುವಳು, ಭೀತ ಜನಕ್ಕೆ ನಿರ್ಭೀತಿಯ ಗಳಿಸುವಳು. ಚಿಂತಮಗ್ನರ ಚಿಂತೆಯ ನೀಗುವಳು, ಶ್ರಾಂತ ಜನರಿಗೆ ಶಾಂತಿಯ ತರುವವಳು. ಚಿಂತಮಗ್ನರ ಚಿಂತೆಯ ನೀಗುವಳು, ಶ್ರಾಂತ ಜನರಿಗೆ ಶಾಂತಿಯ ತರುವವಳು. ಬಂದಳಮ್ಮ ಶ್ರೀ ಶಾರದೆ, ಶಾಂತಿದಾಯಿನಿ ಅಭಯಪ್ರದೆ. ಬಂದಳಮ್ಮ ಶ್ರೀ ಶಾರದೆ, ಶಾಂತಿದಾಯಿನಿ ಅಭಯಪ್ರದೆ. ರಾಮಕೃಷ್ಣರ ಕೃಪಾ ಕರುಣ ಸಿಂಧು, ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ಸಂತಡ ಕಾಯಿತ ಭೇದ ತೋರದವಳು, ಹಿಂದೂ ಮುಸಲ್ಮಾನ್ ತನ್ನವರೆನ್ನುವಳು. ಸಂತಡ ಕಾಯಿತ ಭೇದ ತೋರದವಳು, ಹಿಂದೂ ಮುಸಲ್ಮಾನ್ ತನ್ನವರೆನ್ನುವಳು. ಮ್ಲೇಚ್ಛ ಜನರಿಗೂ ಆಶ್ರಯ ನೀಡುವಳು, ತುಚ್ಛರಿಗೂ
ತನ್ನ ತಾಯ್ತನ ತೋರುವಳು. ಮ್ಲೇಚ್ಛ ಜನರಿಗೂ ಆಶ್ರಯ ನೀಡುವಳು, ತುಚ್ಛರಿಗೂ ತನ್ನ ತಾಯ್ತನ ತೋರುವಳು. ಬಂದಳಮ್ಮ ಶ್ರೀ ಶಾರದೆ ಪ್ರೇಮದಾಯಿನಿ ಅಭಯಪ್ರದೆ. ಬಂದಳಮ್ಮ ಶ್ರೀ ಶಾರದೆ ಪ್ರೇಮದಾಯಿನಿ ಅಭಯಪ್ರದೆ. ರಾಮಕೃಷ್ಣರ ಕೃಪಾ ಕರುಣ ಸಿಂಧು ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ಸಾಧಕ ಮಾನಸ ಶೋಧಿಸಿ ಸಲಹುವಳು, ಬಾಧಕಗಳನ್ನೆಲ್ಲ ಭಂಜಿಸಿ ಪೊರೆಯುವಳು. ಸಾಧಕ ಮಾನಸ ಶೋಧಿಸಿ ಸಲಹುವಳು, ಬಾಧಕಗಳನ್ನೆಲ್ಲ ಭಂಜಿಸಿ ಪೊರೆಯುವಳು. ಅಮ್ಮ ಅಮ್ಮ ಎನ್ನುತ್ತ ಕರೆದರೆ ಸಾಕು, ಬ್ರಹ್ಮಾನಂದದ ಸುಧೆಯನ್ನು ಹರಿಸುವಳು. ಅಮ್ಮ ಅಮ್ಮ ಎನ್ನುತ್ತ ಕರೆದರೆ ಸಾಕು, ಬ್ರಹ್ಮಾನಂದದ ಸುಧೆಯನ್ನು ಹರಿಸುವಳು. ಬಂದಳಮ್ಮ ಶ್ರೀ ಶಾರದೆ ಮೋಕ್ಷದಾಯಿನಿ ಅಭಯಪ್ರದೆ. ಬಂದಳಮ್ಮ ಶ್ರೀ ಶಾರದೆ ಮೋಕ್ಷದಾಯಿನಿ ಅಭಯಪ್ರದೆ. ರಾಮಕೃಷ್ಣರ ಕೃಪಾ ಕರುಣ ಸಿಂಧು ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ರಾಮಕೃಷ್ಣರ ಕೃಪಾ ಕರುಣ ಸಿಂಧು ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ರಾಮಕೃಷ್ಣರ ಕೃಪಾ ಕರುಣ ಸಿಂಧು ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ಜೀವ ಜಗತನು ಬೆಳಗ್ಗೆ ತನ್ನೇ ಸುಟ್ಟು ಬೆಳಗಿಹ ಸೂರ್ಯನ ಅರಿವುದೆಂತೂ ಪರಮ ಪ್ರಭೆಯ ದಿವ್ಯ ಮೂರ್ತಿ ಆಂತರ್ಯವ. ಬಾಹ್ಯ ಭಾಸಕ್ಕೆ ದಣಿದು ಧರಣಿಯು ಭ್ರಮಣೆಗೈಯುತ್ತಲಿರ್ಪುದು. ಗ್ರಾಹ್ಯವಾಗದು ಜಗದ ಜನಕ್ಕೆ ತ್ಯಾಗ ಮೂರ್ತಿ ನಿನಿರ್ಪುದು. ಗ್ರಾಹ್ಯವಾಗದು ಜಗದ ಜನಕ್ಕೆ ತ್ಯಾಗ ಮೂರ್ತಿ ನಿನಿರ್ಪುದು. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ಹುಟ್ಟಿ ಬೆಳೆದದು ನಿಂತ ವೃಕ್ಷವು ನೆರಳ ಕೊಡಲು ನಿರಂತರ. ಹಿತವಗೈಯುತ ಸಕಲ ಜೀವಕ್ಕೆ ಫಲವ ಕೊಡುತ್ತಲಿ ಸಂತತ. ತನ್ನ ಕಡಿದರು ಉರುವಲಾಗಿ ಪರರ ಸೇವೆಯಗೈಯುವ. ಮುನ್ನ ತಿಳಿಯಲಿ ಜಗವು ನಿನ್ನಯ ನರರ ಸೇವೆಯ ಬೋಧವ. ಮುನ್ನ ತಿಳಿಯಲಿ ಜಗವು ನಿನ್ನಯ ನರರ ಸೇವೆಯ ಬೋಧವ. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ಹರಿವ ನದಿಯದು ಜೀವವಾರಿಯು ಲೋಕ ಸರ್ವಕ್ಕೆ ಸಾರವು. ಭೇದ ತೋರದ ಸರ್ವ ಜೀವರ ಸೇವೆಯಿಂ ಪರಮಾರ್ಥವು. ಸರ್ವ ಪಾಪವ ಹೀರಿ ಸಕಲರ ಪುನಿತಗೊಳಿಸುವ ಕರ್ಮವು. ನಿನ್ನ ಜೀವನ ಧರ್ಮವದಕ್ಕೆ ನಾವು ನಿನಗೆ ನಮಿಪೆವು. ನಿನ್ನ ಜೀವನ ಧರ್ಮವದಕ್ಕೆ ನಾವು ನಿನಗೆ ನಮಿಪೆವು. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ನಮೋ ವೀರ ನರೇಂದ್ರನೇ,
नमो ज्ञानवरेन्द्रने नमो वीरनरेन्द्रने नमो ज्ञानवरेन्द्रने नमो ज्ञानवरेन्द्रने नमो ज्ञानवरेन्द्रने। ॐ नमो भगवते रामकृष्णाय। 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 ॐ नमो भगवते
रामकृष्णाय ॐ नमो भगवते रामकृष्णाय ॐ नमो भगवते रामकृष्णाय ॐ नमो भगवते रामकृष्णाय। ॐ शान्ति शान्ति शान्तिः। हरिः ॐ तत्सत्। ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರೀಗ ಶ್ರೀರಾಮಕೃಷ್ಣರಿಗೆ ಭಕ್ತಿಯಿಂದ ಪ್ರಣಾಮವನ್ನು ಸಲ್ಲಿಸಿ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಧಾನಕ್ಕೆ ಕಣ್ಣುಗಳನ್ನ ತೆಗೀರಿ. ನಾನು ಈ ವಾರ ಹೇಳಿದ್ದೆ ಯಾವುದು ಕತೆ ಇರಲ್ಲ, ಯಾವುದಿಲ್ಲ, ಯಾಕೆಂದ್ರೆ ಹಬ್ಬದ ಒಂದು ಇದರಿಂದ ಇವತ್ತು ನಾನು ಪೇರೆಂಟ್ಸ್ನ ಒಂದು ಹೇಳಿದ್ದೆ ಹೋದ ವಾರ. ಯಾರಾದ್ರೂ ಪೇರೆಂಟ್ಸು ಒಂದೊಂದು ಗ್ರೂಪಲ್ಲಿ ಒಬ್ಬೊಬ್ಬರಾದ್ರೂ ಪೇರೆಂಟ್ಸು ಈ ಒಂದು ಹಬ್ಬದ ವಿಶೇಷದ ಬಗ್ಗೆ, ಅಂದ್ರೆ ಯುಗಾದಿ ಹಬ್ಬ ಅಂದ್ರೆ ಅದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದೆ. ಸೊ ಯಾರಾದ್ರೂ ಪೇರೆಂಟ್ಸು ಶೇರ್ ಮಾಡ್ಕೊಳಂಗಿದ್ರೆ ನೀವು ಹ್ಯಾಂಡ್ಸ್ ಅಪ್ ಮಾಡಿ, ಅವ್ರನ್ನ ನಾನು ಸ್ಪಾಟ್ಲೈಟ್ ಮಾಡ್ತೀನಿ. ಅವರವರ ಅನಿಸಿಕೆಗಳನ್ನ ಶೇರ್ ಮಾಡ್ಕೋಬಹುದು. ಓಕೆ ಸರ್. ಎಲ್ಲರಿಗೂ ಜಯರಾಮ್ ಕೃಷ್ಣ. ಕೇಳಿಸ್ತಾ ಇದೆಯಾ ಸರ್? ಹಾ ಸರ್, ಕೇಳಿಸ್ತೀರಿ. ಎಲ್ಲರಿಗೂ ಜಯರಾಮ್ ಕೃಷ್ಣ. ಯುಗಾದಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಹಿಂದೂಗಳಿಗೆ ಪ್ರಮುಖವಾದ ಹಬ್ಬ. ನಮ್ಮ ಹೊಸ ವರ್ಷ ಇಲ್ಲಿಂದಾನೇ ಶುರು ಆಗುದು. ಹೇಗೆ ನಾವು ಕ್ರಿಶ್ಚಿಯಾನಿಟಿ ಕ್ಯಾಲೆಂಡರ್, ಸೋಲಾರ್ ಕ್ಯಾಲೆಂಡರ್ ಅಥವಾ ಸನ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಮಾಡ್ತೀವೋ, ನಾವು ಲೂನಾರ್ ಅಂದ್ರೆ ಚಂದ್ರಮಾನ ಯುಗಾದಿ ಅಂತಾನೆ ಇದಕ್ಕೆ ಹೆಸರು. ಅದರಲ್ಲಿ ನಾವು ಇವತ್ತು ನಮ್ದು ಹೊಸ ವರ್ಷ ಇವತ್ತು ಶುರು ಆಗುತ್ತೆ ಅಂತ. ಬೆಂಗಾಳಿಲಿ ಅದನ್ನ ನಾವು ನಬಾ ಬರಶ್ ಅಂತ ಕರಿತೀವಿ. ಅಲ್ಲಿ ತುಂಬಾ ಜೋರಾಗಿ ಆಚರಣೆ ಮಾಡ್ತಾರೆ. ಇವತ್ತಿನ ನಮ್ಮ ಸೆಲೆಬ್ರೇಷನ್ ಅಲ್ಲಿ ಮನೆಗಳಲ್ಲಿ ಎಲ್ಲ ಹೊಸದನ್ನ ಹಾಕೋಬೇಕು. ಹೊಸ ವರ್ಷ ಹೊಸ ಬಟ್ಟೆ ಹಾಕೊಳ್ಳೋದು, ಎಲ್ಲರೂ ತಂದೆ ತಾಯಿಯಂದ್ರಿಗೆ ಇಂದ ಆಶೀರ್ವಾದ ತಗೊಳೋದು, ಬೇವು ಬೆಲ್ಲನ ತಿನ್ನೋದು. ಬೇವು ಬೆಲ್ಲ ಏನಕ್ಕೆ ತಿಂತೇವೆ ಅಂದ್ರೆ ಸಿಹಿ ಮತ್ತೆ ಕಹಿ ಎರಡೂ ಬಂದ್ರು ಸಮನಾಗಿ ಹಂಚ್ಕೊಂಡು ನಾವು ಇಡೀ ವರ್ಷ ಇರ್ತೀವಿ ಅನ್ನೋದನ್ನ. ಅದ್ರ ಆಳವಾದ ಅರ್ಥ ಬಂದ್ಬಿಟ್ಟು ಅದ್ ಯಾವ್ದೇ ಬಂದ್ರು ದೇವರ ಸ್ಮರಣೆ ಮಾತ್ರನೇ ಸತ್ಯ ಇರುತ್ತೆ. ನಮಗ್ ಬರೋಂತ ಯಾವುದೇ ಕಷ್ಟಗಳಿಗೂ ಏನು ಸಂಬಂಧ ಇಲ್ಲ. ಕಹಿನೂ ಒಂದೇ, ಸಿಹಿನೂ ಒಂದೇ ಅನ್ನೋದನ್ನ ತಿಳಿಸುತ್ತೆ. ಹಾಗೆ ಈ ಸಲಿ ಬಂದಿರೋ ಹೋದ್ ವರ್ಷ ಇದ್ದಿದ್ದು ಕ್ರೋಧಿ ನಾಮ ಸಂವತ್ಸರ ಅಂತ. ಈ ವರ್ಷದ್ದು ವಿಶ್ವಾವಸು ನಾಮ ಸಂವತ್ಸರ. ಇದರಲ್ಲಿ ತುಂಬಾ ಜನ ನಾವೆಲ್ಲರೂ ಪಂಚಾಂಗ ಅಂದ್ರೆ ಈ ವರ್ಷದ ಏನೇನು ಕಾಲ, ತಿಥಿ, ಮಳೆಗಳು, ಹೆಚ್ಚಿನ ರೈತರುಗಳೆಲ್ಲ ಮಳೆಗಳು ಯಾವಾಗ ಬರುತ್ತೆ, ಚೆನ್ನಾಗಿದ್ಯಾ, ಯಾವ್ಯಾವ ಮಳೆಗಳು ಯಾವ್ಯಾವ ಡೇಟ್ಸ್ ಅಂತ ಬರುತ್ತೆ ಅನ್ನೋದನ್ನೆಲ್ಲ ನೋಡ್ತಾರೆ. ಪಂಚಾಂಗನ ಶ್ರವಣ ಮಾಡ್ತಾರೆ. ಇದು ಯೂಶಲಿ ನಮ್ಮ ನಾಡಿನಾದ್ಯಂತ ನಡೆಯುತ್ತೆ. ನನಗೆ ಯುಗಾದಿ ಬಗ್ಗೆ ಇಷ್ಟೇ ಗೊತ್ತಿರೋದು. ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜಯರಾಮ್ ಕೃಷ್ಣ.
ಧನ್ಯವಾದಗಳು ಸರ್. ತುಂಬಾ ಒಂದು ವಿಶೇಷವಾಗಿ ನಿಮ್ಮ ಅನಿಸಿಕೆಗಳನ್ನು ನೀವು ಹಂಚಿಕೊಂಡಿದ್ದೀರಾ. ಇನ್ಯಾರಾದ್ರೂ ಪೇರೆಂಟ್ಸು ಶೇರ್ ಮಾಡ್ಕೊಳಂಗಿದ್ರೆ ಹ್ಯಾಂಡ್ಸ್ ರೈಸ್ ಮಾಡಿ. ಈಗ ಇವತ್ತಿನ ಒಂದು ವಾಲಂಟರಿ ಕೆಲಸ ಅಂದ್ರೆ ನಮ್ಮ ದಿಗಂತ್ ಇವತ್ತಿನ ವಾಲಂಟರಿ ಕೆಲಸ ಮಾಡೇನೆ. ಇವತ್ತು ಅವ್ರ ಮನೆಯಲ್ಲೇ ಬೆಳೆದಿರುವಂತ ಹೂವನ್ನ, ಕನಕಾಂಬರ ಹೂವನ್ನ ಅವ್ರ ಅಜ್ಜಿ ಹಾರ ಕೊಟ್ಕೊಟ್ಟು ಕಳಿಸಿ. ಅಷ್ಟು ಹೂವು ಅವ್ರ ಮನೆಯಲ್ಲಿ ಬೆಳೆದಿದ್ದಂತ ಹಾರ, ಒಂದು ಹೂವನ್ನ ಕಟ್ಟಿ ಹಾರನ ಪೋಣಿಸಿ ಇವತ್ತು ಅಲಂಕಾರ ಮಾಡಿದ್ರೆ. ಇವತ್ತು ದಿಗಂತ್ ಒಂದಷ್ಟು ಒಂದೊಂದು ಯುಗಾದಿ ಹಬ್ಬದ ಬಗ್ಗೆ ಅವನ ಒಂದು ಅನಿಸಿಕೆನ ಶೇರ್ ಮಾಡ್ಕೊಂತಾನೆ. ಏನ್ ಹೇಳ್ತಾನೆ ಅಂತ ಕೇಳೋಣ. ಎಲ್ರಿಗೂ ಜಯರಾಮ್ ಕೃಷ್ಣ. ಇವತ್ತು ನಾವು ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಿದ್ದೇವೆ. ಯುಗಾದಿ ಅನ್ನೋದು ಹೊಸ ಸಂವತ್ಸರವನ್ನ ನಾವು ಬರಮಾಡಿಕೊಳ್ಳೋದಕ್ಕೆ ಆಚರಿಸುವಂತಹ ಒಂದು ಹಬ್ಬ. ಇದು ಅಂದ್ರೆ ಹಿಂದೂಗಳಿಗೆ ಇದು ಆಗ್ಲೇ ಹೇಳಿದ ಹಾಗೆ ಇದು ನಮಗೆ ಹೊಸ ವರ್ಷ, ಹೊಸ ಸಂವತ್ಸರ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಒಂದು ಸಂವತ್ಸರ ಮುಗಿದು ಮತ್ತೊಂದು ಸಂವತ್ಸರ ಶುರುವಾಗುವಂತಹ ಕಾಲ. ಇಲ್ಲಿ ನಾವು ನೋಡೋದಾದ್ರೆ ಕ್ರೋಧಿನಾಮ ಸಂವತ್ಸರ ಮುಗಿದು ಇವತ್ತಿನಿಂದ ವಿಶ್ವಾವಸು ನಾಮ ಸಂವತ್ಸರ ಶುರುವಾಗ್ತಾ ಇದೆ. ಹಾಗೆಯೇ ನಾವು ಪಂಚಾಂಗದಲ್ಲಿ ಇನ್ನೂ ಒಂದಷ್ಟು ಬದಲಾವಣೆಗಳಾಗ್ತವೆ. ಅಂದ್ರೆ ಕಲಿಯುಗದಲ್ಲಿ ಯುಗಾಬ್ದ ವರ್ಷದಲ್ಲಿ ಇನ್ನೂ ಒಂದು ವರ್ಷ ಹೆಚ್ಚಿಗೆಯನ್ನ ಹೇಳ್ತೀವಿ. ಅಂದ್ರೆ ಇಲ್ಲಿಯವರೆಗೂ ಕಲಿಯುಗಾಬ್ದ 5126 ಇತ್ತು ಹೋದ ವರ್ಷದವರೆಗೆ. ಇವತ್ತಿನಿಂದ ಅದು 127 ಆಗುತ್ತೆ. ಆಮೇಲೆ ಶಕವರ್ಷವೂ ಕೂಡ 1947 ಇತ್ತು. ಇವತ್ತಿನಿಂದ ಅದು 1948 ಆಗುತ್ತೆ. ಈ ರೀತಿಯಾಗಿ ಪಂಚಾಂಗದಲ್ಲಿಯೂ ಕೂಡ ನಾವು ಇವತ್ತಿನಿಂದ ಪಂಚಾಂಗದಲ್ಲೂ ಒಂದಷ್ಟು ಬದಲಾವಣೆಗಳಾಗುತ್ತೆ. ಆಮೇಲೆ ನಾವು ನೋಡೋದಾದ್ರೆ ಪ್ರಕೃತಿಯಲ್ಲೂ ಸಹ ಈ ಯುಗಾದಿ ಹಬ್ಬದ ಕಾಲದಲ್ಲಿ ಪ್ರಕೃತಿಯಲ್ಲೂ ಸಾಕಷ್ಟು ಒಂದು ಪಾಸಿಟಿವಿಟಿ ನಾವು ನೋಡಬಹುದು. ಯುಗಾದಿ ಹಬ್ಬದಿಂದಲೇ ವಸಂತ ಋತುವಿನ ಆರಂಭ ಆಗುತ್ತೆ. ವಸಂತ ಋತು ಅಂದ್ರೆ ಎಲ್ಲ ಗಿಡ ಮರಗಳು ಹಚ್ಚ ಹಸಿರಾಗಿ ಹೂವು ಮತ್ತು ಹೂಗಳನ್ನು ಬಿಡುವಂತಹ ಕಾಲ. ಈ ಕಾಲದಲ್ಲಿ ನಾವು ಯುಗಾದಿಯನ್ನ ಆಚರಣೆ ಮಾಡ್ತೇವೆ. ವಸಂತ ಋತುವನ್ನ ಬರಮಾಡಿಕೊಳ್ತೇವೆ. ಮತ್ತೆ ಮಾವಿನ ಸೊಪ್ಪು ಬೇವಿನ ಸೊಪ್ಪುವನ್ನ ತೋರಣ ಹಾಕಿ ಮನೆಗಳಲ್ಲಿ ಈ ರೀತಿಯಾಗಿ ನಾವು ಈ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಮತ್ತೆ ಇಲ್ಲಿ ನಾವು ಬೇವು ಮತ್ತು ಬೆಲ್ಲವನ್ನ ವಿಶೇಷವಾಗಿ ಅವತ್ತು ನಾವು ಬೇವು ಮತ್ತು ಬೆಲ್ಲವನ್ನು ತಗೊಳ್ತೇವೆ. ಇದರ ಒಂದು ಸಂಕೇತ ಅಂದ್ರೆ ನಾವು ಜೀವನದಲ್ಲಿ ಕಷ್ಟ ಹಾಗೂ ಸುಖಗಳನ್ನ ಒಂದೇ ಸಮನಾಗಿ ನಾವು ಅದನ್ನ ಸ್ವೀಕಾರ ಮಾಡಬೇಕು ಅನ್ನೋದಾದ್ರೆ ಇದು ಕೇವಲ ಸಾಂಕೇತಿಕ. ಬೇವು ಮತ್ತೆ ಬೆಲ್ಲವನ್ನ ನಾವು ತಿನ್ನೋದ ತಕ್ಷಣ ಅದು ಅದೇ ರೀತಿ ಅಂತ ಅಲ್ಲ. ಇಡೀ ವರ್ಷದ ಪೂರ್ತಿಯೂ ನಾವು ಅದನ್ನ ಗಮನದಲ್ಲಿಟ್ಟುಕೊಂಡು ಕೇವಲ ಯುಗಾದಿಯ ದಿವಸ ಬೇವು ಬೆಲ್ಲವನ್ನ ತಿಂದು ಏನು ಬಾಯಿ ಮಾತಲ್ಲಿ ನಾವು ಕಷ್ಟ ಸುಖವನ್ನ ಎರಡು ಒಂದೇ ರೀತಿಯಲ್ಲಿ ತಗೊಳ್ತೇವೆ ಅಂತ ಹೇಳೋದು ಬಹಳ ಸುಲಭ. ಅದು ಬರೀ ಸಾಂಕೇತಿಕ. ಆದ್ರೆ ಅದನ್ನ ನಾವು ಪೂರ್ತಿ ವರ್ಷ ನಾವು ಅದನ್ನ ಗಮನದಲ್ಲಿಟ್ಟುಕೊಂಡು ನಾವು ಅದೇ ರೀತಿ ನಮ್ಮ ಬದುಕನ್ನ ಸಾಗಿಸ್ಬೇಕು. ಅದೇ ರೀತಿ ಹಿಗ್ಗದೆ ಕುಗ್ಗದೆ ಒಂದೇ ತರನಾಗಿ ಕಷ್ಟ ಸುಖಗಳನ್ನ ಒಂದೇ ರೀತಿಯಾಗಿ ನಾವು ತಗೊಂಡು ನಾವು ಮುಂದೆ ಹೋಗ್ಬೇಕು. ಇಷ್ಟನ್ನು ಜಯ ಕೃಷ್ಣ. ಧನ್ಯವಾದ ದಿಗಂತ್. ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾಗಿ ಈ ಹಬ್ಬದ ಒಂದು ಮಹತ್ವ ಅಂತ ತಿಳಿಸ್ತಾರೆ. ಕೇವಲ ನಾವು ಸಾಂಕೇತಿಕವಾಗಿ ಆಚರಿಸಿದ್ರೆ ಆಗೋದಿಲ್ಲ. ಒಂದು ವರ್ಷದಲ್ಲಿ ಮಾತ್ರ ಇದನ್ನ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಸಾಮಾನ್ಯವಾಗಿ ಯಾವುದೇ ಜಯಂತಿ ಮಾಡಿದ್ರು, ಏನೇ ಹಬ್ಬಗಳು ಮಾಡಿದ್ರು ಅವತ್ತಿನ ಮಟ್ಟಕ್ಕೆ ನಾವು ಅದನ್ನ ಯೋಚನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮರ್ತೋಗ್ತೀವಿ ಅನ್ನೋ ಒಂದು ವಿಚಾರ ಇತ್ತು. ಹಾಗೆ ಅವನು ಅದನ್ನ ಹೇಳ್ದ. जय श्री भगवान श्री राम कृष्ण देव की जय. जय श्री शारदा माई की जय. जय श्रीमद स्वामी विवेकानंद जी महाराज की जय.
ಜಯರಾಮ್ ಕೃಷ್ಣ ಸರ್. 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 ಜಯರಾಮ್ ಕೃಷ್ಣ ಸರ್.